ಇನ್ನು ಬಿ ಆರ್ ಪಾಟೀಲ್ ಅವರು ಮಾಡಿದಂತಹ ಆರೋಪ, ಕಾಸು ಕೊಟ್ಟರೆ ಮಾತ್ರ ವಸತಿ ಮನೆಗಳು, ಅದು ಯಾರಿಗೆ? ಕಡು ಬಡವರಿಗೆ ಕಟ್ಟಿಸಿಕೊಡುವ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಆಶ್ರಯ ಯೋಜನೆಗಳು, ವಸತಿ ಯೋಜನೆಗಳು. ಹಾಗಾದರೆ ಪಬ್ಲಿಕ್ ಟಿವಿ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಲಿಟಿ ಚೆಕ್ ಅನ್ನು ನಡೆಸಿದೆ. ಈ ರಿಯಾಲಿಟಿ ಚೆಕ್ನಲ್ಲಿ ಗೊತ್ತಾಗಿದ್ದೇನು? ಬಿ ಆರ್ ಪಾಟೀಲ್ ಆರೋಪ ಮಾಡಿದ್ರು ಕಲಬುರಗಿಯವರು, ಕಲಬುರಗಿನಲ್ಲೇ ಮಾಡಿದ್ದೀವಿ. ಏನು ಸತ್ಯಾಂಶ ಅಂತ ನೋಡೋಣ. ಕಾಸು ಕೊಟ್ಟರಷ್ಟೇನಾ ಸರ್ಕಾರಿ ಮನೆ ಮಂಜೂರಾಗೋದು? ನಿಜ. ಪಬ್ಲಿಕ್ ಟಿವಿಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಸೂಪರ್ ಎಕ್ಸ್ಕ್ಲೂಸಿವ್ ಇದೆ. ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ ಗೋಲ್ಮಾಲ್ ಆಗಿರೋದು ನಿಜ. ಅಫ್ಜಲ್ಪುರ ಕ್ಷೇತ್ರ ತಗೊಳ್ಳೋಣ ಎಕ್ಸಾಂಪಲ್. MY ಪಾಟೀಲ್ ಅವರು MLA ಆಗಿರ್ತಕ್ಕಂಥ ಅಫ್ಜಲ್ಪುರ, ಈ ಕ್ಷೇತ್ರದಲ್ಲಿ 200 ಮನೆಗಳು ಈ ಕ್ಷೇತ್ರಕ್ಕೆ ಅಲಾಟ್ ಆಗಿದ್ದು ಬೇರೆ ಕಡೆಗೆ ವರ್ಗ ಆಗಿದೆಯಂತೆ. ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ನಲ್ಲಿ ವಿಚಾರ ಬಟಾ ಬಯಲಾಗಿದೆ. ಯಾಕೆ ವರ್ಗ ಆಗುತ್ತೆ ಅಂದರೆ ಎಲ್ಲಿ ದುಡ್ಡು ಕೊಟ್ಟಿರ್ತಾರೆ ಅಲ್ಲಿಗೆ ಹೋಗಿರುತ್ತೆ ದುಡ್ಡು, ಇದು ಮನೆಗಳು. ಈ ಸರ್ಕಾರ ಮತ್ತು ವಸತಿ ಇಲಾಖೆ ಏನು ಮಾಡೋದು ಗೊತ್ತಾ? ಎಲ್ಲೆಲ್ಲಿ ಬೇಕೋ ಅಲ್ಲಿ ಮನೆ ಕಟ್ಟಿ ಕೊಟ್ಬಿಡುತ್ತೆ. ಬಟ್ ಅದರ ಅಲಾಟ್ಮೆಂಟ್ ಮಾಡೋರು ಯಾರು? ಮಂತ್ರಿಗಳು ನಿಂತ್ಕೊಂಡು ಅಲಾಟ್ಮೆಂಟ್ ಮಾಡಲ್ಲ. ಅಲ್ಲಿನ PDO ಇಂದ ಹಿಡಿದು ತಹಶೀಲ್ದಾರಿಂದ ಹಿಡಿದು ಅವರುಗಳ ಮುಖಾಂತರ ಮನೆ ಅಲಾಟ್ ಆಗುತ್ತೆ. ಅರ್ಹ ಫಲಾನುಭವಿಗಳು ಅಂತ ಹೇಳ್ತಾರೆ. ಯಾರು ಅರ್ಹ ಫಲಾನುಭವಿಗಳು? ಬಡತನ ರೇಖೆಗಿಂತ ಕೆಳಗಿರೋರಲ್ಲ. ಯಾರು ಕಾಸು ಕೊಡ್ತಾರೋ ಅವರೇ ಅರ್ಹ ಫಲಾನುಭವಿಗಳು. ಈ ವಿಚಾರದ ಬಗ್ಗೆ ಪಬ್ಲಿಕ್ ಟಿವಿ ನಡೆಸಿದಂತಹ ರಿಯಾಲಿಟಿ ಚೆಕ್ನಲ್ಲಿ ಅಫ್ಜಲ್ಪುರ ಕ್ಷೇತ್ರದಲ್ಲಿ 200 ಮನೆಗಳು, ನಿಜವಾಗಿ ಬಡವರಿಗೆ ಸೇರಬೇಕಾಗಿದ್ದ ಮನೆಗಳು, ಬೇರೆ ಕಡೆಗೆ ವರ್ಗವಾಗಿರ್ತಕ್ಕಂಥ ವಿಚಾರ ಗೊತ್ತಾಗಿದೆ. ಹೆಂಗೆ ವರ್ಗ ಆಯಿತು ಮತ್ತು ಇದಕ್ಕೆ ಯಾರು ಕಾರಣ? ಯಾಕೆ ವರ್ಗ ಆಯಿತು? ರೀಸನ್ ಬೇಕಲ್ಲ. ನೀವು ಮನೆ ಕಟ್ಟಬೇಕಾದ್ರೆ ನಿಮಗೆ ಪ್ಲಾನ್ ಇರುತ್ತೆ, ಎಷ್ಟು ಜನ ಇದ್ದಾರೆ, ಎಷ್ಟು ಜನರು ಕೊಡಬೇಕು ಅಂತಂದ್ಬಿಟ್ಟು. ಆ ಲೆಕ್ಕಾಚಾರದ ಮೇಲೆ ನೀವು ಮನೆ ಕಟ್ಟೋದು. ಆಮೇಲೆ ರೂಲ್ಸ್ ಪ್ರಕಾರ ರಿಜಿಸ್ಟರ್ ಯಾರಾಗಿದ್ದಾರೆ, ಎಷ್ಟು ಜನ ಆಗಿದ್ದಾರೆ, ಅದ್ರ ಮೇಲೆ ಮನೆ ಕಟ್ಟಬೇಕು. ಹೌದು, ಅದನ್ನೇ ಹೇಳಿದ್ದು ನಾನು, ಲೆಕ್ಕಾಚಾರ ಇರುತ್ತೆ ಅಂತ. ಮತ್ತೆ ನೀವು ಬೇರೆ ಕಡೆ ಶಿಫ್ಟ್ ಮಾಡ್ತೀವಿ ಅಂದ್ರೆ ಏನು ಅರ್ಥ? ನಮ್ಮ ಬಲ್ಯಕ್ಕಿಲ್ಲ, ನಾವೇ ದುಡ್ಕೊಂಡ್ತೇವೆ, ನಾವು ಕೊಟ್ಟಿಲ್ ಬಿ ನಮಗೆ ಮಾಡಿಲ್ರಿ ಅವ್ರು. 25,000 ಹಂಗೆ ಬರ್ತಂದು ನೋಡಮ್ಮ, ಅಟ್ ಕೊಡ್ಬೇಕು, ಅವ್ರಿಗೆ ಕೊಡ್ಬೇಕು, MLA ಕೊಡ್ಬೇಕು, ಅವ್ರಿಗೆ ಏನೇನೋ ಹೇಳಿದ್ರಿ ಅವರು. ನಾವೆಲ್ಲ ಅನ್ಪಡಿದ್ದೇವ್ರಿ, ನಮ್ಮ ಬಲ್ಯಕ್ ಇಲ್ಲೂ ನಾವು ಏನಂತ ಹೇಳಿ ಗಪ್ ಕೂತಿದ್ದೇವ್ರಿ. ನಾವು ಅವು ಕೊಟ್ಟನು ಆತದೇವದ ಆಗಲ್ಲ ಯಾವ್ದ ಅಂತೇಳಿ ನಾವು ಕೊಟ್ಟಿಲ್ರಿ. ಯಾರು ಕೇಳಿದ್ರಮ್ಮ? ಯಾರ ಮೂರನವ್ರಿ ಪಂಚಾಯತ್ ಅವ್ರು ಮಾಡವ್ರಿ, ಅವ್ರ ಹೆಸರು ಯಾರು ಕೇಳಿದ್ರು? ಪಂಚಾಯತ್ಯಾಗ ಯಾರು ಇರ್ತಾರ ಅವ್ರು ಅಂದಾರ, ರೊಕ್ಕ ಕೊಟ್ರೆ ಮಾಡ್ತೀವಿ, ಇಲ್ಲಕಂದ್ರ ಬಂದ್ ಮನೆಗಳು ನಾವ್ ಏನ್ ಮಾಡಮ್ಮ ಕಿಣಿ ಕಳಿಸಿವಿ ಅಂದಾರ. ಕೊಡ್ತಾರ ಬಿಡ್ತಾರ ಅದ್ ದೇವ್ರಿಗೆ ಗೊತ್ತಿದ್ ಮಾತು. ನಾವ್ಯಾಂಗ ಮಾಡ್ತಾರ ಅಂಬದ್ ಯಾರಿಗೆ ಗೊತ್ತು? ನಮ್ಮ ಅಟ್ಟೆನ ಮಾತು ನಮ್ಮ ಮತ್ತೊಬ್ರಿಗೆ ಗೊತ್ತಿರ್ತದ. ಅಮ್ಮ, ನಿಮ್ಗೂ ಏನು ಹಣ ಕೇಳಿದ್ರ ಹೇಗೆ? ಹಾಂ ರೀ, ನಮ್ಗೆ ಹಣ ಕೇಳಿದ್ರಿ. ಹಣ ಕೇಳ್ಯಾರ್ರಿ. ಆಯ್ತು 20, 35, 40 ವರ್ಷ ಆಯ್ತು ರೀ ನಮಗೆ ಇಲ್ಲಿಗೆ ಬಂದ ಬಳಕ. ನಾವು ಬಂದ ಬಳಕ ಒಟ್ಟೆ ಇಲ್ಲಿದು ಏನು ಸೌಲಭ್ಯನೇ ಇಲ್ರಿ ನಮಗೆ. ಏನು ಪಂಚಾಯತಿ ಕಡೆದು ಏನು ಸೌಲಭ್ಯ ಇಲ್ರಿ ನಮ್ಮದು. ಏನು ಈಗ ಮನೆ ಹಾಕಿಲ್ರಿ, ಏನೇನೂ ಇಲ್ರಿ. ಅದಕ್ಕಾಗಿ ರೊಕ್ಕ ಕೊಟ್ಟಿದ್ರೆ, ಹಣ ಕೊಟ್ರೆ ನಿಮ್ಗೆ ಮನೆ ಸಿಕ್ತಿತ್ತು ಅನ್ಸ್ತದ? ಹಾಂ, ಮತ್ತು ಹಣ ಕೊಟ್ರೆ ಮನೆ ಕೊಡ್ತಿರೋ ಬಿಡ್ತೀರಿ, ಅದು ಯಾರಿಗೆ ಖೂನ್ ಅದ ರೀ. ತೊಗೊಂಡು ಗ್ಯಾಸ್ ಹೋಗಾರಿದ್ರ ಅಂದ್ರಿ, ತೊಗೊಂಡು ಹೋಗಾರಿದ್ರ ಅಂದ್ರಿ, ಆಯ್ತು ರೀ. ಮತ್ತು ಹಿಂಗೆ ಮಾಡ್ಯಾರ್ರಿ. ಕೇಳಿರಿ, ನಮ್ಮ ಪ್ರತಾಪಾದ್ ಗ್ರಾಮಕ್ಕೆ 200 ಮನೆಗಳು ಬಂದವಂತ ಹೇಳಿ ವಾರ್ಡ್ ಸಭೆ ಮಾಡ್ಬೇಕಂತ ಹೇಳ್ಬಿಟ್ಟು ಪ್ರತಿಯೊಂದು ಕೂಡ ನಿರ್ಣಯ ಆಯ್ತು. ಆಮೇಲೆ ನಿರ್ಣಯ ಆದ್ಮೇಲೆ ವಾರ್ಡ್ ಸಭೆ ಮಾಡ್ತಾರಂತ ಹೇಳ್ಬಿಟ್ಟು ಹೊಸ ಮಂದಿ ಕಲ್ತು ನೋಡಿದ್ರೆ ಆಮೇಲೆ ಏನಾಯ್ತು, ಪಿಡಿಯೋರ್ ಏನು ಹೇಳಿದ್ರು, ಇಲ್ರಿ ಅವು ಮನೆ ಬಂದು ಬೇರೆ ಕಡೆ ಸ್ಥಳಾಂತರ ಮಾಡ್ಯಾರ ಅಂತ ಹೇಳಿದ್ರು. ಅದ್ರ ಸ್ಥಳಾಂತರ ಯಾಕೆ ಮಾಡಿದ್ರ ಅಂತ ಹೇಳಿ ನಾವು ಕಾರಣ ಕೇಳಿದ್ವಿ. ಕಾರಣ ಕೇಳಿದ್ರೆ ಅವ್ರೇನು ಹೇಳ್ತಾರಂತಂದ್ರೆ, ಇಲ್ಲಿ ಲೇಟ್ ಆಗ್ಯದ ಅಂತ ಹೇಳ್ಬಿಟ್ಟು ಬೇರೆ ಕಡೆ ಹೋದ್ರಿ. ಈಗ ಆದಷ್ಟು ಬೇಗ ಗ್ರಾಮ ಪಂಚಾಯತಿ ಸ್ಥಳೀಯರು ಅಷ್ಟು ಮಂದಿ ಕಲ್ತಿ ಇಲ್ಲಿ ಒಂದು ಮೀಟಿಂಗ್ ಮಾಡಿ ಕೇಸ್ ಏನಾದ್ರು ಮಾಡಿದ್ರೆ ಮನೆ ಆಗ್ತಿತ್ತು. ಅವ್ರು ಲೇಟ್ ಮಾಡೋ ಸಲಿಂದ MLA ಅವ್ರು ಏನು ಮಾಡಿದ್ರು, ಬೇರೆ ಕಡೆ ಹಾಕಿದ್ರು ಅಂತ ಹೇಳಿ ಅವ್ರು ಕಾರಣ ಕೊಡ್ತಾರೆ. ನಿಟ್ಟಿನಾಗಿ ಇಲ್ಲಿ ಲೇಟ್ ಮಾಡಿದ್ರಲ್ಲ, ಯಾರಿಗೆ ಎಷ್ಟು ದುಡ್ಡು ಕೊಡ್ಬೇಕನ್ನೋದ್ರೆ ಅವರೇ ಗೊಂದಲ ಆಯ್ತು. ಜನರಿಗೆ ಕೊಡ್ತಾವ್ರು ಕೇಳಿದ್ರು ಪ್ರತಿಯೊಬ್ಬರಿಗೂ 25-30 ಸಾವಿರ ಅಂತ ಬಿಟ್ಟು ಹೆಣ್ಮಕ್ಳು ಹೇಳ್ತಾರೆ. ಯಾಕಂದ್ರೆ ನಾವು ಪ್ರತಿಯೊಂದು ಕೂಡ ಅವೇರ್ನೆಸ್ ಮೂಡಿಸ್ತೀವಿ, ಯಾರಿಗೆ ₹1 ದುಡ್ಡು ಕೊಡಬಾರ್ದು. ಯಾಕಂತಂದ್ರೆ ಅದು ನಮ್ಮ ಹಕ್ಕದ. ಪ್ರತಿಯೊಂದು ಕೂಡ ಏನು ಸರ್ಕಾರದಿಂದ ಬಂದಿರ್ತದೆ, ಪ್ರತಿಯೊಂದು ಕೂಡ ನಾವು ಯಾರಿಗೆ ₹1 ಲಂಚ ಕೊಡಲಾರ್ದೆ ಮನೆ ಹಾಕ್ಸ್ಬೇಕು ಅಂತ ಹೇಳಿ ನಾವು ಅಭಿಯಾನ ಮಾಡ್ತಿದೀವಲ್ಲ. ಈ ಅಭಿಯಾನಕ್ಕೆ ಅಂಜಿ ಭಯದಲ್ಲಿ ನಮ್ಮೂರಲ್ಲಿ ಯಾರೂ ದುಡ್ಡು ಕೊಡಲ್ಲಪ್ಪ ಬೇಡ ಅಂತ ಹೇಳ್ಬಿಟ್ಟು ಇವರೇ ಖುದ್ದಾಗಿ ಏನು ಮಾಡಿದ್ದಾರೆ ಅಂತಂದ್ರೆ ಬೇರೆ ಕಡೆ ಮನೆಗಳ ಸ್ಥಳಾಂತರ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರವೀಣ್ ರೆಡ್ಡಿ ಅವರಿಂದ ಪಡೆಯೋಣ. ಪ್ರವೀಣ್, ಕೆಲವು ಕ್ಷೇತ್ರಗಳಲ್ಲಿ ರಿಯಾಲಿಟಿ ಚೆಕ್ ಮಾಡೋದಕ್ಕೆ ಹೋದಾಗ ತಮಗೆ ಕಂಡು ಬಂದ ಸತ್ಯ ಏನು? ಬಿ ಆರ್ ಪಾಟೀಲ್ ಮಾಡಿರ್ತಕ್ಕಂಥ ಆರೋಪದಲ್ಲಿ ಹುರುಳಿದೆ ಅಂತ ಅನ್ಸುತ್ತಾ ಅಥವಾ ಸುಳ್ಳು ಅನ್ಸುತ್ತಾ? ಹೌದು ಅರವಿಂದ್, ಏನಂದ್ರೆ ಈ ರೀತಿಯಾದಂತಹ ಒಂದು ವಸತಿ ಇಲಾಖೆಯಲ್ಲಿ ಗೋಲ್ಮಾಲ್ ನಡೆದಿರುವ ಬಗ್ಗೆ BR ಪಾಟೀಲ್ ಅವರ ಒಂದು ಅಸ್ಫೋಟಕ ಆಡಿಯೋ ಬಳಿಕ ಅವರು ಇಲ್ಲಿವರೆಗೂ ಕೂಡ ಮಾಧ್ಯಮಗಳ ಕೈಗೆ ಸಿಕ್ಕಿಲ್ಲ. ಹೀಗಾಗಿ ನಾವು ಮಾಧ್ಯಮದವರ ಒಂದು ಜವಾಬ್ದಾರಿ ಆಗುತ್ತೆ. ಅವರು ಮಾಡಿರುವಂತಹ ಆರೋಪ ನಿಜಕ್ಕೂ ಕೂಡ ಗ್ರೌಂಡ್ ಲೆವೆಲ್ನಲ್ಲಿ ಇದೆಯಾ, ವಸತಿ ಇಲಾಖೆಯಲ್ಲಿ ಹಗರಣ ನಡೀತಾ ಇದೆಯಾ ಎಂಬುದರ ಬಗ್ಗೆ ರಿಯಾಲಿಟಿ ಚೆಕ್ ಮಾಡಲು ಖುದ್ದು ಪಬ್ಲಿಕ್ ಟಿವಿ ಏನಂದ್ರೆ BR ಪಾಟೀಲ್ ಅವರು ಹೇಳಿದಂತ ಇನ್ನೊಂದು ಕ್ಷೇತ್ರ ಅಂದ್ರೆ ಅಫ್ಜಲ್ಪುರ ಕ್ಷೇತ್ರ. ಆ ಕ್ಷೇತ್ರದಲ್ಲೂ ಕೂಡ ಹಣ ಕೊಟ್ಟರೆ ಸಾಕು, ಹಲವು ಮನೆಗಳು ಅಲರ್ಟ್ ಆಗುತ್ತೆ. ಒಂದು ವೇಳೆ ಹಣ ಕೊಟ್ಟಿಲ್ಲ ಅಂದ್ರೆ ಅಲ್ಲಿನ ಮನೆಗಳನ್ನು ಬೇರೆ ಕಡೆ ವರ್ಗಾವಣೆ ಆಗುತ್ತೆ ಎಂಬ ಗಂಭೀರವಾದಂತಹ ಆರೋಪವನ್ನು ಮಾಡಿದ್ರು. ಸೊ ಇದರ ರಿಯಾಲಿಟಿ ಚೆಕ್ ಮಾಡಲು ಅಫ್ಜಲ್ಪುರ ಕ್ಷೇತ್ರಕ್ಕೆ ನಾವು ಹೋದಂತಹ ಸಂದರ್ಭದಲ್ಲಿ ಫರ್ತಾಬಾದ್
ಈ ಒಂದು ಗ್ರಾಮಕ್ಕೆ ಏನಂದ್ರೆ 2022-23ನೇ ಯೋಜನೆಯಲ್ಲಿ ಸುಮಾರು 200 ಮನೆಗಳೇನೆಂದ್ರೆ ಅಲ್ಲಿನ ಬಡವರಿಗೆ ಹಂಚಿಕೆ ಮಾಡಲು ಸರ್ಕಾರ ಏನಂದ್ರೆ ಅಲರ್ಟ್ ಮಾಡಿತ್ತು. ಆದರೆ ಅಲ್ಲಿರುವಂತಹ ಕೆಲ ಗ್ರಾಮ ಪಂಚಾಯಿತಿ ಸದಸ್ಯರು ಏನಂದ್ರೆ ಅರ್ಹ ಫಲಾನುಭವಿಗಳಿಂದ ಕನಿಷ್ಠ 20,000 ರಿಂದ 25,000 ರೂಪಾಯಿ ಬೇಡಿಕೆಯನ್ನಿಟ್ಟಿದ್ರು. ಯಾವಾಗ ಅಲ್ಲಿರುವಂತಹ ಕೆಲ ಹೋರಾಟಗಾರರು ಇದಕ್ಕೆ ವಿರೋಧವನ್ನು ಮಾಡ್ತಾರೆ. ಯಾಕಂದ್ರೆ ಈಗಾಗಲೇ ಇವರು ಬಡವರಿದ್ದಾರೆ, ಕಡು ಬಡವರಿದ್ದಾರೆ, ಇವರಿಗೆ ಯಾವುದೇ ರೀತಿಯ ಹಣ ಕೊಡೋದಕ್ಕೆ ಆಗಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಆಗ ಏನಂದ್ರೆ ಅಲ್ಲಿರುವಂತಹ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿರ್ಬೋದು, ಇದಕ್ಕೆ ಕೆಲ ವಸತಿ ಇಲಾಖೆಯ ಅಧಿಕಾರಿಗಳು ಕೂಡ ಗ್ರಾಮ ಪಂಚಾಯಿತಿ ಸದಸ್ಯರ ಜೊತೆ ಕೈ ಮಿಲಾಯಿಸಿ ಏನಂದ್ರೆ 200 ಮನೆಗಳನ್ನು ಬೇರೆ ಒಂದು ಅದೇ ಮತಕ್ಷೇತ್ರದ ಹೊನ್ನಕಿರಣಗಿ ಗ್ರಾಮಕ್ಕೆ ಆ ಒಂದು ಗ್ರಾಮ ಪಂಚಾಯಿತಿಗೆ 100 ಮನೆಗಳನ್ನು ಸ್ಥಳಾಂತರ ಮಾಡಿದ್ರೆ ಇನ್ನುಳಿದಂತಹ 100 ಮನೆಗಳನ್ನು 10 ಗ್ರಾಮ ಪಂಚಾಯಿತಿಗೆ ವರ್ಗಾವಣೆ ಮಾಡಿದ್ದಾರೆ. ಈಗಾಗಲೇ ನಾವು ಕೂಡ ಆ ಒಂದು ಗ್ರಾಮಕ್ಕೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಸುಮಾರು 50 ರಿಂದ 60ಕ್ಕೂ ಹೆಚ್ಚು ಅರ್ಹ ಫಲಾನುಭವಿಗಳು ಈಗಾಗಲೇ ಅಂದ್ರೆ ಬೇರೆ ಬೇರೆ ಕಡೆ ಅವರು ಮನೆಗಳಲ್ಲಿ ಬಾಡಿಗೆ ಮನೆಗಳಲ್ಲಿ ವಾಸ ಇದ್ದಾರೆ. ಅವರು ಆಲ್ರೆಡಿ ಅರ್ಜಿ ಕೂಡ ಹಾಕಿದ್ರು, ಆದರೆ ಅವರು ಹಣ ಕೊಟ್ಟಿಲ್ಲ ಅನ್ನೋ ಏಕೈಕ ಕಾರಣಕ್ಕೆ ಅವರನ್ನು ಮನೆ ಅಲರ್ಟ್ ಮಾಡಿಲ್ಲ. ಈ ಮೂಲಕ ಏನಂದ್ರೆ ಶಾಸಕ BR ಪಾಟೀಲ್ ಅವರು ವಸತಿ ಇಲಾಖೆಯಲ್ಲಿ ಹಣ ಕೊಟ್ಟರೆ ಮಾತ್ರ ಇಲ್ಲಿ ನಿವೇಶನ ಕೊಡ್ತೆ ಅಂತ ಹೇಳಿ ಗಂಭೀರವಾದಂತಹ ಸರ್ಕಾರದ ಮೇಲೆ ಆರೋಪವನ್ನು ಮಾಡಿದ್ರು. ಆ ಆರೋಪ ನಿಜಕ್ಕೂ ಕೂಡ ಗ್ರೌಂಡ್ ಲೆವೆಲ್ನಲ್ಲಿ ಹೋದಾಗ ಬಹುತೇಕವಾಗಿ ಪ್ರೂವ್ ಆಗ್ತಾ ಇರುತ್ತೆ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅಲ್ಲಿರುವಂತಹ ಬಹುತೇಕ ಜನರ ಒಂದು ಗಂಭೀರವಾದಂತಹ ಆರೋಪ ಏನಂದ್ರೆ ನಮ್ಗೆ ಹಣ ಕೇಳಿದ್ರು ಸರ್, ಹಣ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕಾಗಿ ಮನೆ ಬೇರೆಡೆ ಶಿಫ್ಟ್ ಮಾಡಿದ್ದಾರೆ ಅಂತ. ಹಾಗಾದ್ರೆ ವಸತಿ ಇಲಾಖೆ ಇರೋದಾದ್ರೆ ಯಾಕೆ ಅನ್ನೋ ಪ್ರಶ್ನೆ ಕೂಡ ಈಗ ಎದ್ದು ಕಾಣ್ತಾ ಇದೆ ಅರವಿಂದ್. ಯಾಕಂದ್ರೆ ಬಡವರಿಗೆ ಸೂರು ಕಲ್ಪಿಸಬೇಕು ಅಂತೇಳಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ 10 ಹಲವು ಯೋಜನೆಗಳನ್ನು ಈ ರೀತಿಯಾಗಿ ರಾಜೀವ್ ಗಾಂಧಿ ಸ್ಕೀಮ್ ಆಗಿರ್ಬೋದು, ಬೇರೆ ಬೇರೆ ಸ್ಕೀಮ್ಗಳಲ್ಲಿ ಬಡವರಿಗೆ ಮನೆಗಳನ್ನು ಅಲರ್ಟ್ ಮಾಡುತ್ತೆ. ಆದ್ರೆ ಹಣ ಪಡೆದೇ ಅಲ್ಲೂ ಕೂಡ ಮನೆಗಳು ಅಲರ್ಟ್ ಮಾಡೋ ಹಾಗಿದ್ರೆ ಈ ಇಲಾಖೆಗಳು ಇದ್ರೂ ಕೂಡ ಬಡವರಿಗೆ ಸೂರು ಸಿಗೋದಂತೂ ತುಂಬಾನೇ ಕಷ್ಟ ಅಂತಾನೆ ಹೇಳ್ಬೋದು. ಒಟ್ಟಿನಲ್ಲಿ ರಾಜ್ಯ ಸರ್ಕಾರದ ವಸತಿ ಇಲಾಖೆಯಲ್ಲಿ ಬಹುದೊಡ್ಡ ಭ್ರಷ್ಟಾಚಾರ ನಡೀತಾ ಇರೋದ್ರಲ್ಲಿ ಮಾತ್ರ ಎರಡು ಮಾತಿಲ್ಲ ಅಂತಾನೆ ಹೇಳ್ಬೋದು ಅರವಿಂದ್. ರೈಟ್ ಪ್ರವೀಣ್, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಅಲ್ಲಿಗೆ BR ಪಾಟೀಲ್ ಅವರು ಮಾಡಿರೋ ಆರೋಪ ಸತ್ಯ ಅಂತ ಆಯಿತು. ಅದ್ರಲ್ಲಿ ಆಶ್ಚರ್ಯ ಏನು ಅಂತ ನೆನೆ ಕುಮಾರಸ್ವಾಮಿ ಅವರು ಅದನ್ನು ಹೇಳಿದ್ರಲ್ಲ, ಅದ್ರಲ್ಲಿ ಏನು ಆಶ್ಚರ್ಯ? ಮನೆ ಕೊಡಬೇಕು ಅಂತಂದರೆ ದುಡ್ಡು ಕೊಡಬೇಕು, ಮನೆ ಪಡ್ಕೋಬೇಕು ಅಂತಂದರೆ ಅದು ಇದೊಂದೇ ಇಲಾಖೆ ಅಂತಲ್ಲ. ಕೃಷ್ಣ ಬೈರೇಗೌಡರು ಹೇಳಿದ್ದು ಅದನ್ನೇ, ಅವ್ರ ಇಲಾಖೆನಲ್ಲೂ ಹಿಂಗೆ ಅಂತ. ಸರ್ಕಾರದಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ ಅಂತ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ.